ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಕ್ಸಿಕಮ್ ಅಥವಾ ಎಗ್ ಕ್ಯಾಪ್ಸಿ ಬರ್ಗರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಸ್ಲೈಸ್ ಕ್ಯಾಪ್ಸಿಕಮ್ ಬೇಕು. ಸೊ ನೀವು ಯಾವ ಕಲರ್ ಆದರೂ ತೊಗೋಬೋದು, ಗ್ರೀನ್, ಆರೆಂಜ್, ಸೊ ಡಿಫ್ರೆಂಟ್ ವೆರೈಟಿ ಬರುತ್ತೆ. ಅದು ಯಾವ ಕಲರ್ ತೊಗೋಬೋದು, ನಿಮ್ಮ ಕನ್ವೀನಿಯೆಂಟ್ ಅದು. ಮತ್ತು ಏನೇನು ಸಾಮಗ್ರಿಗಳು ಬೇಕು ಅಂತ ಅಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೇಕು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಮತ್ತು ಜೀರಾ ಪುಡಿ, ಮತ್ತು ಅಚ್ಚ ಖಾರ ಪುಡಿ. ಅದ್ರ ಜೊತೆಗೆ ಬರ್ಗರ್ಗೋಸ್ಕರ ಬರ್ಗರ್ ಬನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಬೋದು. ಅದಾದ ನಂತರ ಈ ಬ್ರೆಡ್ಗಳನ್ನ ಬರ್ಗರ್ ಬನ್ನ ಈ ಥರ ಸ್ಪ್ಲಿಟ್ ಮಾಡಿ ಇಟ್ಕೋಬೇಕಾಗತ್ತೆ, ಬರ್ಗರ್ ಥರ ಮಾಡ್ಕೊಳ್ಳೋಕ್ಕೆ. ಮತ್ತು ಮೊಟ್ಟೆಗಳು ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆಗಳನ್ನ ತಂದಿಟ್ಕೊಳ್ಳಿ. ಅದಾದಮೇಲೆ ಮೊಟ್ಟೆಗೆ ಅಲ್ಲಿ ಹೇಳಿರೋವಂಥ ಸಾಮಗ್ರಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಇಲ್ಲಿ ಪ್ಯಾನ್ನ ಮತ್ತು ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿದ್ವಿ. ಅದಾದಮೇಲೆ ಅದಕ್ಕೆ ಸ್ಲೈಸ್ ಮಾಡಿರ್ತೀರಲ್ಲ ಆ ಕ್ಯಾಪ್ಸಿಕಮನ್ನು ಈ ಥರ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವು ಮಿಕ್ಸ್ ಮಾಡಿರ್ತೀರಲ್ಲ ಮೊಟ್ಟೆ ಎಲ್ಲ ಹೊಡೆದು ಅದನ್ನು ಈ ಥರ ಹಿಂಗೆ ಫಿಲ್ ಮಾಡಬೇಕಾಗತ್ತೆ, ಆಯಿತಾ. ಫಿಲ್ ಮಾಡಾದಮೇಲೆ ನಿಮಗೆ ಸ್ವಲ್ಪ ಜೀರಾ ಪೌಡರ್ ಹಾಕಾದ್ಮೇಲೆ ನಿಮಗೆ ಅದು ಟೇಸ್ಟ್ಗೋಸ್ಕರ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದನ್ನು ಮುಚ್ಚಬೇಕಾಗತ್ತೆ. ನೀವು ಮುಚ್ಚಿದ್ರೆ ನಿಮಗೆ ಪ್ಲಫಿಯಾಗಿ ಬರುತ್ತೆ. ಈಗ ನೋಡಿ, ನೆಕ್ಸ್ಟ್ ವೀಕ್ ಈ ಇಮೇಜಲ್ಲಿ ಕಾಣುತ್ತೆ, ಈ ಥರ ಪ್ಲಫಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ಲಫಿ ಎಲ್ಲ ಆದಾದಮೇಲೆ ನಿಮಗೆ ಗಾರ್ನಿಷಿಂಗು ಅಂದರೆ ಅರೇಂಜ್ಮೆಂಟು ಚೆನ್ನಾಗಿ ಕಾಣೋದಕ್ಕೋಸ್ಕರ ಹೆಚ್ಚಿಟ್ಟಿರೋವಂಥ ಕ್ಯಾಪ್ಸಿಕಮ್, ಸ್ವಲ್ಪ ಹೆಚ್ಚಿಟ್ಟಿರೋವಂಥ ಕ್ಯಾಪ್ಸಿಕಮನ್ನು ಇಲ್ಲೆಲ್ಲ ಅರೇಂಜ್ ಮಾಡಿ ಮಗ್ಚಿ ಹಾಕಬೇಕಾಗುತ್ತೆ. ಅರೇಂಜ್ ಮಾಡಾದಮೇಲೆ ಸೊ ಈ ಥರ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಅರೇಂಜ್ ಮಾಡಿ, ಅದಾದಮೇಲೆ ಈ ಉಳಿದಿರುತ್ತಲ್ಲ ಎಣ್ಣೆದು ಆ ಪ್ಯಾನಲ್ಲಿ ಅದರಲ್ಲಿ ಆ ಬನ್ನನ್ನು ಸ್ಲೈಸ್ ಮಾಡಿರೋ ಬನ್ನನ್ನು ಈ ಥರ ಮಗ್ಚಿ ಇಟ್ಬಿಟ್ಟು ಸ್ವಲ್ಪ ಸುಡಬೇಕಾಗತ್ತೆ. ಸೊ ಒಳ್ಳೆಯದು, ಡೈಜೆಷನ್ಗೆಲ್ಲ ಒಳ್ಳೆಯದು ಈ ಥರ ಸುಡ್ತಿದ್ದಾಗ ಅಂತ. ಆಲ್ರೆಡಿ ಬೇಕಡಾಗಿರುತ್ತೆ. ಸೊ ಅದಾದಮೇಲೆ ರೆಡಿ ಇದೆ ನಮ್ಮದು ಎಕ್ಸಿಕಮ್ ಅಥವಾ ಎಗ್ ಕ್ಯಾಪ್ಸಿ. ಸೊ ಇದನ್ನು ಈ ಬನ್ ಸ್ಲೆಟ್ ಆಗಿದೆಯಲ್ಲ ಅದರ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ಬೇಕು ಅಂತಂದರೆ ಚೀಸ್ ಸ್ಲೈಸನ್ನು ಹಾಕೋಬೋದು, ಮಯೋನೀಸು. ಸೊ ಇದು ನಿಮಗೆಲ್ಲ ಆಪ್ಷನ್, ಬೇಕಾದರೆ ನೀವು ಹಾಕೋಬೋದು. ಸೊ ಹೆಲ್ದಿ ಪರ್ಸ್ಪೆಕ್ಟಿವಲ್ಲಿ ನಾನು ಅದನ್ನು ಹಾಕಿಲ್ಲ. ಸೊ ಈ ಒಂದೋ ಬನ್ನು ಹೆಲ್ದಿ ಅಲ್ಲ, ಬಟ್ ಅಂದರೂ ಎಷ್ಟಾಗುತ್ತಷ್ಟು ಅವಾಯ್ಡ್ ಮಾಡಿದ್ದೀನಿ. ಸೊ ಈ ಥರ ಹಾಕ್ಬಿಟ್ಟು ಸೊ ನೀವು ಎಂಜಾಯ್ ಮಾಡ್ಬೋದು. ಸೊ ಎಕ್ಸಿಕಮ್ ಅಥವಾ ಎಗ್ ಕ್ಯಾಪ್ಸಿ ಬರ್ಗರ್ ಅಂತ ಹೇಳ್ಬಿಟ್ಟು ಇದು ತುಂಬ ರುಚಿಯಾಗಿರುತ್ತೆ. ಒಳ್ಳೆ ಸ್ನ್ಯಾಕ್ಸ್ ಹೌದು ಕೂಡ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋವಾಗ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.